ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ನನ್ನೆಲ್ಲ ಕೇಳುಗರಿಗೂ ನಮಸ್ಕಾರ. ನಿಮ್ಮ ಜೊತೆ ಆಗಿರೋದು ನಿಮ್ಮ ಶರತ್. ಸ್ನೇಹಿತರೆ, ತಾವೆಲ್ಲರೂ ಕೂಡ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮ ಸರಣಿಯನ್ನು ಕೇಳ್ತಾ ಇದ್ದೀರಿ. ಇವತ್ತಿನ ಸಾಹಿತಿ ಯಾರು ಅಂತ ತಾವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನಾನು ಕೊಡ್ತೀನಿ. ಅದಕ್ಕೂ ಮೊದಲು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ. ಹಲವಾರು ಮೂಲಗಳಿಂದ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಇಡುವಂತಹ ಪುಟ್ಟ ಪ್ರಯತ್ನ ನಮ್ಮದು. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಸಾಹಿತ್ಯ ಇದರ ಬಗ್ಗೆ ತಿಳಿದೇ ಇದೆ. ಇದಿಷ್ಟೇ ಅಲ್ಲದೆ ನಮ್ಮೆಲ್ಲರಿಗೂ ಕೂಡ ಇತಿಹಾಸ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕನ್ನಡ ಸಾಹಿತ್ಯ ಹಾಗೂ ಇತಿಹಾಸ ಅಷ್ಟೇ ಅಲ್ಲದೆ ರಂಗಭೂಮಿ, ಈ ಮೂರನ್ನೂ ಮೈಗೂಡಿಸಿಕೊಂಡಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋದಕ್ಕೆ ಹೊರಟಿದ್ದೇವೆ. ಏನಪ್ಪ ನೀನು, ಮೊದಲೆಲ್ಲ ನೀನು ಬರೀ ಕನ್ನಡ ಸಾಹಿತ್ಯ ಅಂತ ಹೇಳಿ ಈಗ ಈ ರೀತಿ ಮಾತನಾಡ್ತಾ ಇದ್ದೀಯಾ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಅಲ್ಲ ಸ್ನೇಹಿತರೆ, ನನ್ನದೊಂದು ಪ್ರಶ್ನೆ ಏನು ಅಂದರೆ, ಎಲ್ಲರೂ ಕೂಡ ಒಂದೇ ವಿಷಯವನ್ನು ತಿಳ್ಕೊಂಡಿರಲ್ಲ. ಈಗ ಕನ್ನಡ ಸಾಹಿತ್ಯದ ಬಗ್ಗೆ ಅರಿವುಳ್ಳವರು ಇತಿಹಾಸವನ್ನು ತಿಳಿದಿರ್ತಾರೆ. ಅಷ್ಟೇ ಅಲ್ಲದೆ ರಂಗಭೂಮಿಯನ್ನು ಕೂಡ ರಂಗಭೂಮಿಯ ಬಗ್ಗೆ ಕೂಡ ಅವರು ತಿಳ್ಕೊಂಡಿರ್ತಾರೆ. ಅಂತಹ ಮಹಾನ್ ವ್ಯಕ್ತಿ ನಂಜನಗೂಡು ಶ್ರೀಕಂಠ ಶಾಸ್ತ್ರಿ. ನಂಜನಗೂಡು ಶ್ರೀಕಂಠ ಶಾಸ್ತ್ರಿಯವರು ಈ ಮೂರೂ ರಂಗದಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಹಾನ್ ವ್ಯಕ್ತಿ. ಬನ್ನಿ, ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು 1905 ನವೆಂಬರ್ 5 ನಂಜನಗೂಡಿನಲ್ಲಿ ಜನ್ಮ ತಾಳ್ತಾರೆ. ಇವರು ಬಾಲ್ಯದಿಂದಲೂ ಕನ್ನಡ ಸಾಹಿತ್ಯದ ಮಜಲಿನಲ್ಲಿ ಬೆಳೀತಾರೆ. ಅಂದರೆ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಇವರ ಒಂದು ಉಸಿರಾಗಿ ಇರ್ತದೆ. ಅಷ್ಟೇ ಅಲ್ಲದೆ ರಂಗಭೂಮಿಯ ಕಡೆ ಅವರ ಮನಸ್ಸು ಸೆಳೆಯುತ್ತದೆ. ಇದಿಷ್ಟೇ ಅಲ್ಲದೆ ಇವರು ಇತಿಹಾಸದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಇತಿಹಾಸ ಕ್ಷೇತ್ರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸದ ಪ್ರಮುಖ ಇತಿಹಾಸ ತಜ್ಞರಾಗಿ, ಅಷ್ಟೇ ಅಲ್ಲದೆ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಇವರು ಮುನ್ನೆಲೆಗೆ ಬರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇವರು ಪ್ರಮುಖವಾಗಿ ಕನ್ನಡ, ಇಂಗ್ಲಿಷ್, ತೆಲುಗು ಮತ್ತಿತರ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ರು. ಅಂದರೆ ಈ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಅದರಲ್ಲಿಯೂ ಕೂಡ ಕೃಷಿ ಮಾಡ್ತಕ್ಕಂತಹ ಪ್ರಯತ್ನವನ್ನು ನಮ್ಮ ಶ್ರೀಕಂಠ ಶಾಸ್ತ್ರಿಗಳು ಮಾಡ್ತಾರೆ.
ಇವರು ಪ್ರಮುಖವಾಗಿ ಪೌರಾಣಿಕ ಕಥೆಗಳನ್ನು ಆಧರಿಸಿ ನಾಟಕಗಳನ್ನು ಕೂಡ ರಚನೆ ಮಾಡ್ತಾರೆ. ಅಂದರೆ ಆಗಿನ ಕಾಲದಲ್ಲಿ ಪೌರಾಣಿಕ ಕಥೆಗಳಿಗೆ ಬಹಳ ಬೇಡಿಕೆ ಇತ್ತು. ಆಗ ಈ ಪೌರಾಣಿಕ ಕಥೆಗಳನ್ನು ಬಳಸ್ಕೊಂಡು ಅವರು ನಾಟಕಗಳನ್ನು ರಚನೆ ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ಗಮನಿಸ್ತೇವೆ. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿದ್ದರು. ಅಷ್ಟೇ ಅಲ್ಲದೆ R.K. ನಾರಾಯಣ್, U.R. ಅನಂತಮೂರ್ತಿ ಮತ್ತಿತರ ಕವಿಗಳು ಕೂಡ ಇವರ ಒಡನಾಟವನ್ನು ಬೆಳೆಸಿಕೊಂಡು ತಮ್ಮದೇ ಆದಂತಹ ಸಾಹಿತ್ಯ ಕೃಷಿಯನ್ನು ಮಾಡಿದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇವರು ಕೇವಲ ಇತಿಹಾಸ ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕತೆ ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ, ಅಲಂಕಾರಿಕ ಗ್ರಂಥಗಳ ಬಗ್ಗೆ ಹಾಗೆ ವಿವಿಧ ಸಂಶೋಧನೆಗಳ ಬಗ್ಗೆ ಇವೆಲ್ಲದರ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸ್ತಾರೆ. ಇದಿಷ್ಟೇ ಅಲ್ಲದೆ ಅವರು ಪ್ರಮುಖವಾಗಿ ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಲೇಖನಗಳನ್ನು ರಚಿಸಿ ಅವುಗಳನ್ನು ಕೆಲವು ಪತ್ರಿಕೆಗಳಿಗೆ ನೀಡುವುದರ ಮೂಲಕ ತಾವು ಅದ್ಭುತ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಬೆಳೆದದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇವರು ಪ್ರಮುಖವಾಗಿ ರಾಮಾಯಣ, ಮಹಾಭಾರತ ಮತ್ತಿತರ ಪೌರಾಣಿಕ ಕಥೆಗಳನ್ನು ಬಳಸಿಕೊಂಡು ನಾಟಕಗಳನ್ನು ರಚನೆ ಮಾಡಿದ್ದು ಗಮನಾರ್ಹ ಅಂಶ ಅನಿಸುತ್ತೆ. ಆಗಿನ ಕಾಲದಲ್ಲಿ ನಾಟಕ ರಂಗ ಬೆಳವಣಿಗೆ ಹೊಂದ್ತಾ ಇದ್ದ ಸಂದರ್ಭ. ಆಗ ಇವರು ಕೂಡ ತಮ್ಮ ಕೊಡುಗೆಗಳನ್ನು ನೀಡೋದ್ರ ಮೂಲಕ ನಾಟಕ ಕ್ಷೇತ್ರಕ್ಕೆ ಅಪಾರವಾದಂತಹ ಮನ್ನಣೆಯನ್ನು ನೀಡಿದಂತಹ ಮಹಾನ್ ವ್ಯಕ್ತಿಯಾಗಿ ಶ್ರೀಕಂಠ ಶಾಸ್ತ್ರಿಗಳು ಕಾಣಿಸ್ಕೊಳ್ತಾರೆ. ಕೆಲವು ಗ್ರಂಥಗಳ ಪ್ರಕಾರ ತಿರುಮಲಾಂಬ ಅಂತಕ್ಕಂತಹ ಕೃತಿ ಇವರಿಂದ ರಚನೆಯಾಗಿದೆ ಅಂತ ಹೇಳಿ ಕೆಲವು ಪ್ರಮುಖ ಗ್ರಂಥಗಳು ನಮಗೆ ತಿಳಿಯಪಡಿಸ್ತದೆ. ಇವರು ಮೂಲತಃ ಆಂಧ್ರ ಪ್ರದೇಶದವರಾಗಿರುತ್ತಾರೆ. 16ನೇ ಶತಮಾನದಲ್ಲಿ ಇವರು ಪ್ರಮುಖವಾಗಿ ದಕ್ಷಿಣ ಭಾರತಕ್ಕೆ ವಲಸೆ ಬರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಆ ಆಂಧ್ರ ಪ್ರದೇಶದಿಂದ ಬಂದಂತಹ ಶ್ರೀಕಂಠ ಶಾಸ್ತ್ರಿಗಳು ಮೈಸೂರಿನ ನಂಜನಗೂಡಿನಲ್ಲಿ ನೆಲೆಸ್ತಾರೆ. ಆ ನಂಜನಗೂಡು ಅವರಿಗೆ ಇಲ್ಲಿ ಪ್ರಮುಖವಾಗಿ ಇಬ್ಬರು ಶ್ರೀಕಂಠ ಶಾಸ್ತ್ರಿಗಳ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಒಬ್ಬರು ಎಸ್ ಶ್ರೀಕಂಠ ಶಾಸ್ತ್ರಿ, ಇನ್ನೊಬ್ಬರು ಇತಿಹಾಸಕಾರ. ಇವರಿಬ್ಬರನ್ನೂ ಕೂಡ ಒಂದೇ ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಗೊಂದಲ ಮಾಡ್ಕೋಬೇಡಿ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಇವರಿಬ್ಬರೂ ಕೂಡ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಸುಮಾರು 12 ಪುಸ್ತಕಗಳನ್ನು ಇವರು ಬರೀತಾರೆ ಶ್ರೀಕಂಠ ಶಾಸ್ತ್ರಿಗಳು. ಅವರು ಸುಮಾರು 24 ಪುಸ್ತಕಗಳನ್ನು, ನಾಟಕ ಪುಸ್ತಕಗಳನ್ನು ಬರೆದದ್ದು ನಾವು ಗಮನಾರ್ಹ ಸಂಗತಿಯಾಗಿದೆ. ಹಾಗೆ ಇತಿಹಾಸದ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಸುಮಾರು 200ಕ್ಕೂ ಹೆಚ್ಚು ಲೇಖನಗಳನ್ನು ಪತ್ರಿಕೆಗಳಿಗೆ ಪ್ರಕಟಿಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ನಮ್ಮ ಎಸ್ ಶ್ರೀಕಂಠ ಶಾಸ್ತ್ರಿಯವರು ಯಾವುದೇ ಒಂದು ಸುಳ್ಳು ಮಾಹಿತಿಗಳನ್ನು ನೀಡದೆ ಇತಿಹಾಸ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಯಾವುದೇ ಒಂದು ಸತ್ಯ ಘಟನೆಗಳನ್ನು ಸತ್ಯವಾಗಿಯೇ ಅವರು ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇತಿಹಾಸ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮೈಲುಗಲ್ಲನ್ನು ಸೃಷ್ಟಿಸಿದಂತಹ ವ್ಯಕ್ತಿ ನಮ್ಮ ಎಸ್ ಶ್ರೀಕಂಠ ಶಾಸ್ತ್ರಿಯವರು. ಇವರು ಕೂಡ ನಂಜನಗೂಡಿನವರೇ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಂಜನಗೂಡು ಶ್ರೀಕಂಠ ಶಾಸ್ತ್ರಿ ಹಾಗೂ
ಎಸ್ ಶ್ರೀಕಂಠ ಶಾಸ್ತ್ರಿ ಇಬ್ಬರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇತಿಹಾಸ ಕ್ಷೇತ್ರದ ಎಸ್ ಶ್ರೀಕಂಠ ಶಾಸ್ತ್ರಿಯವರು 1907 ನವೆಂಬರ್ 6ರಂದು ಜನ್ಮ ತಾಳ್ತಾರೆ. ಶ್ರೀಕಂಠ ಶಾಸ್ತ್ರಿಯವರು 1904 ನವೆಂಬರ್ 5ರಂದು ಜನ್ಮ ತಾಳ್ತಾರೆ. ಇದು ನಮಗೆ ಸಿಕ್ಕಂತಹ ಒಂದಿಷ್ಟು ಮಾಹಿತಿಗಳಾಗಿತ್ತು. ಇದನ್ನು ಸುಮಾರು ಸಂಶೋಧನೆ ನಡೆಸಿದ್ದೀವಿ, ಆದರೂ ಕೂಡ ಎಲ್ಲೂ ಅಷ್ಟಾಗಿ ಮಾಹಿತಿಗಳು ಸಿಕ್ಕಿಲ್ಲ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.